ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಫ್ರೆಶ್ಲಿ ಮ್ಯಾರಿನೇಟೆಡ್ ಆಗಿರೋದು ಚಿಟ್ಟಿನಾಡು ಸ್ಪೈಸಿ ಚಿಕನ್ ಒಂದು ಪ್ಯಾಕೆಟ್ನ ತರಿಸಿದೆ. ಅದು ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ, ಅದನ್ನು ಮಾಡಿ ನೋಡಬೇಕಂತ ತರಿಸಿದೆ. 250 ಗ್ರಾಮ್ ಇದು ಒಂದು ಪ್ಯಾಕೆಟು. ಇದು ಬ್ಯಾಚುಲರ್ಸ್ಗೆ ತುಂಬ ಅನುಕೂಲವಾಗುತ್ತೆ. 5 ನಿಮಿಷ ಸಾಕು ಇದನ್ನು ಮಾಡೋಕ್ಕೆ. ಏನು ಖಾರ ರುಬ್ಬಂಗಿಲ್ಲ, ಉಪ್ಪು ಹಾಕೋಂಗಿಲ್ಲ, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ ಈ ಥರ ಪ್ಯಾಕೆಟ್ ತಂದು ಮನೇಲಿ ಈ ಥರ ಮಾಡೋದು ಯಾರಿಗೆ ಗೊತ್ತಿಲ್ಲ ಅವರು ನೋಡ್ಕೊಳ್ರಿ. ಇದನ್ನು ತಂದು ಪ್ಯಾಕೆಟ್ ನೋಡಿದು ನಾನು ಈ ಥರ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಡ್ತೀನಿ. ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಕರಿಬೇವು ಹಾಕ್ತೀನಿ. ಇವಾಗ ಆ ಪ್ಯಾಕೆಟ್ನಲ್ಲಿ ಇದನ್ನ ಚಿಕನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಇದು 2 ನಿಮಿಷ ಸಾಕು. ಇವಾಗ ಅದು ಬೌಲ್ ಚಿಕನ್ ಹಾಕಿದ್ನೆಲ್ಲ ಬೌಲ್ನೇ ತೊಳೆದು ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಬೇಕು. ಒಂದು 3 ಸ್ಪೂನ್ನಷ್ಟು ನೀರು ಸೇರಿಸ್ಬೇಕು. ಈಗ ಇದನ್ನು ಸೇರಿಸ್ಬಿಟ್ಟು ಇದನ್ನೊಂದು 2 ನಿಮಿಷ ಆ ಚಿಕನ್ನಿಗೆ ಆ ಮಸಾಲೆ ಎಲ್ಲ ಅಂಟ್ಕೋಬೇಕು. ಎಣ್ಣೆ ಸೆಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು ಸ್ನೇಹಿತರೆ. ನಾನು ರುಚಿ ನೋಡಿದೆ, ನನಗೂ ಗೊತ್ತಿರಲಿಲ್ಲ, ಮಾಡಿ ನೋಡಿದೆ. ರುಚಿ ಮಾತ್ರ ತುಂಬ ಅದ್ಭುತ, ತುಂಬ ಚೆನ್ನಾಗಿದೆ. ಮಾಡೋದು 5 ನಿಮಿಷ ಸಾಕು. ಇದು ಬ್ಯಾಚುಲರ್ಗೆ ತುಂಬ ಅನುಕೂಲವಾಗುತ್ತೆ. ಇದು ಒಬ್ಬರಿಗಾಗುತ್ತೆ. 250 ಗ್ರಾಮು ಒಬ್ಬರಿಗೆ ಆಗುತ್ತೆ ನೋಡಿ. ಇವಾಗ ಚಿಕನ್ಗೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ, ಎಣ್ಣೆ ಸಪ್ರೇಟ್ ಆಗಿದೆ. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆ ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ. ಎಣ್ಣೆ ಮಾತ್ರ ಸಪ್ರೇಟ್ ಆಗಿದೆ ನೋಡಿ. ಎಲ್ಲ ಟೋಟಲಿ ಒಂದು 5 ನಿಮಿಷ. 5 ನಿಮಿಷದಲ್ಲಿ ಚಿಟ್ಟಿನಾಡು ಸ್ಪೈಸ್ ಚಿಕನ್ ರೆಡಿ ಆಗುತ್ತೆ. ನೋಡಿ, ಇವಾಗ ಎಣ್ಣೆ ಫುಲ್ಲು ಬಿಟ್ಕೊಂಡಿದೆ, ಎಣ್ಣೆ ಸಪ್ರೇಟ್ ಆಗಿದೆ. ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಂಡಿದೆ ನೋಡಿ. ಚಿಟ್ಟಿನಾಡು ಸ್ಪೈಸಿ ಚಿಕನ್ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.